ಸ್ನೇಹಿತರೆ, ಭಾರತೀಯರಿಗೆ ಚಿನ್ನ ಅಂದ್ರೆ ಬರೀ ಮೈಮೇಲೆ ಹಾಕೋ ಒಡವೆ ಅಲ್ಲ. ಅದು ಮೊದಲಿಗೆ ಕಷ್ಟ ಕಾಲಕ್ಕೆ ಕೈ ಹಿಡಿಯೋ ಆಪದ್ ಬಾಂಧವ ಅಂತೆಲ್ಲ ನಂಬಿಕೆ ಇದೆ. ತಲೆಮಾರುಗಳಿಂದ ನಮ್ಮ ಜನ ಕಂಡುಕೊಂಡಿರೋ ಅತ್ಯಂತ ಸೇಫ್ ಹೂಡಿಕೆಯ ಮಾರ್ಗ ಅನ್ನೋದು ಅವ್ರ ನಂಬಿಕೆ. ಆದರೆ ನಿಮ್ಮ ಈ ಚಿನ್ನದ ವ್ಯಾಮೋಹನೆ ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನಾವು ಕೊಳ್ಳೋ ಪ್ರತಿಯೊಂದು ಗ್ರಾಮ್ ಚಿನ್ನ ಕೂಡ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯೋ ರೀತಿ ಮಾಡ್ತಾ ಇದೆ. ಇದನ್ನು ತಪ್ಪಿಸೋಕೆ ಹಾಗೇನೆ ಭಾರತೀಯರ ಚಿನ್ನದ ಹೂಡಿಕೆಯ ಸ್ಟೈಲ್ ಅನ್ನ ಬದಲಾಯಿಸೋಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ. NSE ನಲ್ಲಿ ಈಗ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್ ಅಥವಾ EGR ಅನ್ನೋ ಹೊಸ ಸಿಸ್ಟಮ್ ಲಾಂಚ್ ಆಗಿದೆ. ಹಾಗಿದ್ರೆ ಏನಿದು ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್? ಇದರಲ್ಲಿ ಚಿನ್ನದ ಹೂಡಿಕೆ ಹೇಗೆ ಮಾಡ್ತಾರೆ, ದೇಶದ ಆರ್ಥಿಕತೆಗೆ ಹಾಗೆ ನಿಮಗೆ ಇದರಿಂದ ಏನು ಲಾಭ, ಎಲ್ಲದರ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 4 ಲಕ್ಷ ಕೋಟಿಯ ಡಾಲರ್ ಡ್ರೇನ್, ಬೀರುನಲ್ಲಿ ಕೊಳಿತಾ ಇದೆ 30,000 ಟನ್ ಚಿನ್ನ. ಮೇನ್ ವಿಚಾರಕ್ಕೂ ಬರೋ ಮುನ್ನ ಚಿನ್ನದ ವಿಚಾರದಲ್ಲಿ ನಮ್ಮ ದೇಶ ಮತ್ತು ಸಾಮಾನ್ಯ ಜನ ಎದುರಿಸ್ತಾ ಇರೋ ಆ 2 ಪ್ರಮುಖ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು ದೇಶದ ಸಮಸ್ಯೆ. ಭಾರತ ಪ್ರತಿ ವರ್ಷ ಸುಮಾರು 800ರಿಂದ 900 ಟನ್ ಚಿನ್ನವನ್ನ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇದಕ್ಕಾಗಿ ನಾವು ಪಾವತಿ ಮಾಡ್ತಿರೋ ಹಣ ಎಷ್ಟು ಗೊತ್ತಾ? ವರ್ಷಕ್ಕೆ ಸರಿಸುಮಾರು 3.5 ಲಕ್ಷ ಕೋಟಿಯಿಂದ 4 ಲಕ್ಷ ಕೋಟಿ ರೂಪಾಯಿ. ಆದರೆ ದುಡ್ಡನ್ನು ನಾವು ಪಾವತಿ ಮಾಡೋದು ರೂಪಾಯಿನಲ್ಲಿ ಅಲ್ಲ, ಅಮೆರಿಕನ್ ಡಾಲರ್ನಲ್ಲಿ. ಅಂದರೆ ನಮ್ಮ ದೇಶದ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಡಾಲರ್ ರಿಸರ್ವ್ ಸುಮ್ಮನೆ ಬೇರೆ ರಾಷ್ಟ್ರಗಳ ಪಾಲಾಗ್ತಿದೆ. ಇದರಿಂದ ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗಿ ರೂಪಾಯಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಸದ್ಯ ಈ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಅದೇ ಕಾರಣಕ್ಕೆ PM ನರೇಂದ್ರ ಮೋದಿ ಸ್ಪೀಚ್ ಮಾಡಿ ದೇಶಕ್ಕೆಲ್ಲ ಕರೆ ಕೊಟ್ಟು 1 ವರ್ಷ ಚಿನ್ನ ಕೊಡಬೇಡಿ, ಪೋಸ್ಟ್ಪೋನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದು. ಇನ್ನು ಎರಡನೇ ಸಮಸ್ಯೆ ನಮಗೂ ನಿಮಗೂ ಸಂಬಂಧಪಟ್ಟಿದ್ದು. ನಾವು ಫಿಸಿಕಲ್ ಆಗಿ ಅಂದರೆ ಒಡವೆ ಅಥವಾ ಗಟ್ಟಿ ರೂಪದಲ್ಲಿ ಕಾಯಿನ್ ಅಥವಾ ಬಾರ್ ರೂಪದಲ್ಲಿ ಚಿನ್ನವನ್ನು ಖರೀದಿ ಮಾಡಿದಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ. ಚಿನ್ನದ ಅಂಗಡಿಗೆ ಹೋದರೆ ಅಲ್ಲಿ ಚಿನ್ನದ ಶುದ್ಧತೆ ಎಷ್ಟಿದೆ ಅನ್ನೋ ಅನುಮಾನ ತುಂಬ ಜನಕ್ಕಿರುತ್ತೆ. ಬಿಗ್ ಬ್ರ್ಯಾಂಡೆಡ್ ಸ್ಟೋರ್ಸ್ ಎಲ್ಲ ಕಡೆನೂ ಇರೋದಿಲ್ಲ, ಬಿಗ್ ಸಿಟೀಸ್ ಅಲ್ಲಿ ಮಾತ್ರ ಇರುತ್ತೆ. ಆದರೂ ಹುಡ್ಕೊಂಡು ಹೋಗಿ ಒಳ್ಳೆ ಬ್ರ್ಯಾಂಡೆಡ್ ಸ್ಟೋರ್ಸ್ ಅಲ್ಲಿ ಗ್ಯಾರಂಟಿಡ್ ಚಿನ್ನವನ್ನ ಪ್ಯೂರಿಟಿ ನೋಡ್ಕೊಂಡು ಮನೆಗೆ ತಂದ್ವಿ ಅಂದ್ರೂ ಕೂಡ ಕಳ್ಳತನದ ಭಯ, ದರೋಡೆಯ ಭಯ, ಬ್ಯಾಂಕ್ ಲಾಕರ್ನಲ್ಲಿ ಇಡೋಣ ಅಂತ ಹೇಳಿದ್ರೆ ಅದಕ್ಕಾಗಿ ಬಾಡಿಗೆಯ ಟೆನ್ಷನ್. ಇನ್ನು ಚಿನ್ನವನ್ನು ಮತ್ತೆ ಮಾರಾಟ ಮಾಡುವಾಗ ಅಥವಾ ಎಕ್ಸ್ಚೇಂಜ್ ಮಾಡುವಾಗ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಅಂತ ಹೇಳಿ 10-20% ಜೇಬಿಗೆ ಕತ್ತರಿ ಬೀಳುತ್ತೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ನಾವೆಲ್ಲ ಕೊಳ್ಳೋ ಚಿನ್ನ ಕಡೆಗೆ ಹೋಗಿ ಸೇರೋದು ಮನೆಯ ಬೀರು ಅಥವಾ ಬ್ಯಾಂಕ್ ಲಾಕರ್ಗಳಿಗೆ. ಅದು ಅಲ್ಲೇ ಸುಮ್ಮನೆ ಧೂಳು ಹಿಡಿತಾ ಬಿದ್ದಿರುತ್ತೆ, ದುಡಿಯಲ್ಲ. ದೇಶದ ಆರ್ಥಿಕತೆಗೆ ಅದು ಯಾವತ್ತೂ ಯೂಸ್ ಆಗಲ್ಲ, ಡೆಡ್ ಆಸೆಟ್ ಥರ ಬಿದ್ದಿರುತ್ತೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಅಂದಾಜಿನ ಪ್ರಕಾರ ಭಾರತೀಯರ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿರೋ ಒಟ್ಟು ಚಿನ್ನದ ಪ್ರಮಾಣ 25,000ದಿಂದ 30,000 ಟನ್. ಎಸ್, 30,000 ಟನ್. ಇದರ ಇವತ್ತಿನ ಮಾರುಕಟ್ಟೆ ಮೌಲ್ಯ ಲೆಕ್ಕ ಹಾಕಿದ್ರೆ 300ರಿಂದ 500 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ. ಹೆಚ್ಚು ಕಮ್ಮಿ ನಮ್ಮ ಆರ್ಥಿಕತೆಗೆ ಸಮ. ಇಷ್ಟು ದೊಡ್ಡ ಮೊತ್ತದ ಸಂಪತ್ತು ನಮ್ಮ ದೇಶದಲ್ಲಿ ಯಾವ ಕೆಲಸಕ್ಕೂ ಬರ್ತಾ ಇಲ್ಲ. ಅದು ದೇಶಕ್ಕೆ ಸಮಸ್ಯೆ. ಒಂದ್ ಕಡೆ ನಮ್ಮದೇ ದೇಶದಲ್ಲಿ 30,000 ಟನ್ ಚಿನ್ನ ಸುಮ್ಮನೆ ಕೊಳಿತಾ ಇದೆ. ಇನ್ನೊಂದು ಕಡೆ ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಸುರಿದು ಫಾರಿನ್ ಇಂದ ಚಿನ್ನವನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಇನ್ಮುಂದೆ ನಾವು ಕೊಳ್ಳೋ ಚಿನ್ನ ಹೀಗೆ ಡೆಡ್ ಅಸೆಟ್ ಆಗೋದನ್ನ ತಪ್ಪಿಸಿ ಹೂಡಿಕೆದಾರರಿಗೂ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಜಾರಿಗೆ ತಂದಿರೋ ಬ್ರಹ್ಮಾಸ್ತ್ರ ಈ EGR ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸೀಟ್. ಮುಂಚಿನಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಕೂಡ ಈ ಹಿಂದಿನ ರಿಪೋರ್ಟ್ಸಲ್ಲೂ ಹೇಳಿದ್ವಿ ಬಂದಿದೆ ಅಂತ ಹೇಳಿ. ಈಗ ದೊಡ್ಡ ಸ್ಕೇಲ್ನಲ್ಲಿ ಇದನ್ನ ತರೋಕೆ ಪ್ರಯತ್ನ ನಡೀತಾ ಇದೆ. NSEಗೂ ಕೂಡ ಇದೀಗ ಬಂದಾಗಿದೆ. ಏನಿದು EGR ಟ್ರೇಡಿಂಗ್? ಡಿಮ್ಯಾಟ್ ಖಾತೆಯಲ್ಲೇ ಚಿನ್ನ ಸೇಫ್. ಶೇರ್ ಮಾರ್ಕೆಟ್ ನಲ್ಲಿ ಇನ್ಫೋಸಿಸ್, ಟಾಟಾ ಷೇರುಗಳನ್ನ ಖರೀದಿಸೋ ಹಾಗೆ ಡಿಜಿಟಲ್ ರೂಪದಲ್ಲಿ ಒರಿಜಿನಲ್ ಚಿನ್ನ ಖರೀದಿ ಮಾಡೋಕೆ ಈ EGR ಟ್ರೇಡಿಂಗ್ ಅನ್ನ ಶುರು ಮಾಡಲಾಗಿದೆ. ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಜಸ್ಟ್ ಇನ್ಫಾರ್ಮೇಶನ್. ಇದು ಶೇರ್ ಆಗಲಿ, ಗೋಲ್ಡ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಇದು ಯಾವುದು ಹೂಡಿಕೆ ಸಲಹೆ ಅಲ್ಲವೇ ಅಲ್ಲ. ಈ ಹೊಸ ವ್ಯವಸ್ಥೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ, ಪ್ರೋಸ್ ಕಾನ್ಸ್ ಎಲ್ಲ ನೋಡ್ತಾ ಹೋಗೋಣ ಈ ವರದಿಯಲ್ಲಿ. ಫಿಸಿಕಲ್ ಚಿನ್ನ ಕೊಳ್ಳೋ ಬದಲು ಈ ಸಿಸ್ಟಮ್ ಅಡಿಯಲ್ಲಿ ಡಿಜಿಟಲ್ ಚಿನ್ನವನ್ನ ಯಾವುದೇ ಕಳ್ಳರ ಭಯವಿಲ್ಲದೆ ಎಷ್ಟು ಟೈಮ್ಗೆ ಬೇಕಾದರೂ ಹೋಲ್ಡ್ ಮಾಡ್ಬೋದು. ಇದು ಕಂಪ್ಲೀಟ್ ಆಗಿ ಸೆಬಿ ನಿಯಂತ್ರಿತ ವ್ಯವಸ್ಥೆ. 2022ರಲ್ಲೇ ಸೆಬಿ ಈ EGR ಸಿಸ್ಟಮ್ ಅನ್ನ ಪರಿಚಯಿಸಿತ್ತು. ಅದೇ ವರ್ಷ ಮೊದಲ ಬಾರಿಗೆ BSE EGR ಅನ್ನ ಲಾಂಚ್ ಕೂಡ ಮಾಡಿತ್ತು. ಈಗ ಮೇ 18ರಿಂದ NSE ಕೂಡ ಇದನ್ನ ಲಾಂಚ್ ಮಾಡಿದೆ. ಈ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಪಡೆಯುವ ಮುನ್ನ ಸ್ನೇಹಿತರೆ, ಒಂದು ಮುಖ್ಯವಾಗಿರೋ ವಿಚಾರ, ಗೋಲ್ಡ್ ಬಗ್ಗೆ ಎಷ್ಟೆಲ್ಲ ಥಿಂಕ್ ಮಾಡ್ತಿರೋ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿಯ ಲೈಫ್ ರಿಸ್ಕ್ ಬಗ್ಗೆ ಕೂಡ ನಾವು ಥಿಂಕ್ ಮಾಡಬೇಕಲ್ವಾ.
ಯಾಕಂದ್ರೆ ಕಷ್ಟಪಟ್ಟು ದುಡಿಯೋದೇ ಫ್ಯಾಮಿಲಿಗೋಸ್ಕರ. ಆದ್ರೆ ನಾಳೆ ದುಡಿಯೋ ವ್ಯಕ್ತಿಗೇನಾದ್ರೂ ಹೆಚ್ಚು ಕಮ್ಮಿಯಾಗಿ ಅವ್ರನ್ನ ಕಳ್ಕೊಂಡ್ರೆ ಫ್ಯಾಮಿಲಿಯ ಗತಿ ಏನು ಆರ್ಥಿಕವಾಗಿ? ಹಾಗೆ ಒಂದು ಕ್ರಿಟಿಕಲ್ ಕಾಯಿಲೆ ಬಂತು ಅಂದ್ರೆ ಹಾಸ್ಪಿಟಲ್ ಬಿಲ್ ಕೂಡ ಲಕ್ಷ ದಾಟುತ್ತೆ ಈಗಿನ ಕಾಲದಲ್ಲಿ. ಅದಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಟರ್ಮ್ ಇನ್ಶೂರೆನ್ಸ್, ಆರ್ಥಿಕ ಭದ್ರತೆಗೆ ಫ್ಯಾಮಿಲಿದು, ದುಡಿಯೋ ವ್ಯಕ್ತಿನ ಫ್ಯಾಮಿಲಿ ಕಳ್ಕೊಂಡ್ರೆ ಹಾಗೂ ಹುಷಾರ್ ತಪ್ಪಿ ಹಾಸ್ಪಿಟಲೈಸ್ ಆದ್ರೆ ದಿವಾಳಿ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೊಂದು ಹೆಲ್ತ್ ಇನ್ಶೂರೆನ್ಸ್. ಇವೆರಡು ಬೇಸಿಕ್ ಅವಶ್ಯಕತೆಗಳಾಗಿ ಹೋಗಿದಾವೆ ಇವತ್ತಿನ ಜೀವನದಲ್ಲಿ. ಇವಾಗ ಜಸ್ಟ್ 400 ರಿಂದ 600 ರೂಪಾಯಿಗೆ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ನ ಲೈಫ್ ಕವರೇಜ್ ಸಿಗುತ್ತೆ. ಹಾಗೆ ಬರೀ 800-900 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿ ತನಕ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೂಡ ಮಾಡಿಸಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ 2ರದ್ದು ಲಿಂಕ್ ಇದೆ. ಯಾರೆಲ್ಲ ಏನು ಕೂಡ ಮಾಡಿಸಿಲ್ಲ, ಮಾಡಿಸೋ ಆಸಕ್ತಿ ಇದ್ದರೆ ನೀವು ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಕೆಲಸ ಮಾಡೋದು ಹೇಗೆ ಈ ಸಿಸ್ಟಮ್? 100 ಮಿಲಿಗ್ರಾಮ್ ಕೂಡ ಖರೀದಿ ಮಾಡಬಹುದು. ಇನ್ನು ಮುಂದೆ ಚಿನ್ನ ಡೆಡ್ ಆಸೆಟ್ ಆಗೋದನ್ನ ತಡೆಯೋದಾದ್ರೂ ಹೇಗೆ? ಇಲ್ಲಿ ಮೊದಲಿಗೆ ದೊಡ್ಡ ದೊಡ್ಡ ಜ್ಯುವೆಲರ್ಸ್ ಅಥವಾ ಟ್ರಸ್ಟ್ಗಳು ತಮ್ಮ ಬಳಿ ಸುಮ್ಮನೆ ಬಿದ್ದಿರೋ ಚಿನ್ನದ ಗಟ್ಟಿಗಳನ್ನ ಸೆಬಿ ಅಪ್ರೂವ್ಡ್ ವಾಲ್ಟ್ಸ್ಗೆ ಭದ್ರತಾ ಕೊಠಡಿಗೆ ಕೊಡ್ತಾರೆ. ಅದನ್ನ ವಾಲ್ಟ್ ಮ್ಯಾನೇಜರ್ಸ್ ತೂಕ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ವಾಲ್ಟ್ ನಲ್ಲಿ ಲಾಕ್ ಮಾಡಿರ್ತಾರೆ. ಇಲ್ಲಿ 999 ಅಥವಾ 995 ಶುದ್ಧತೆಯ ಚಿನ್ನವನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ನಂತರ ಆ ಇಟ್ಟಿರೋ ಚಿನ್ನಕ್ಕೆ ತಕ್ಕ ಹಾಗೆ EGR ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಉದಾಹರಣೆಗೆ ಆ ಜ್ಯುವೆಲರ್ಸ್ 1 kg ಗೋಲ್ಡ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ 1 kg EGR ರಿಸೀಟ್ ಸಿಗುತ್ತೆ. ಅಂದ್ರೆ ಅವರ ಬಳಿ 1 kg ಗೋಲ್ಡ್ ಇದೆ ಅಂತ ತೋರಿಸೋ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಅವರ ಡಿಮ್ಯಾಟ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ನೀವು ಯಾವುದೋ ಒಂದು ಕಂಪನಿಯ ಶೇರ್ ಖರೀದಿ ಮಾಡಿದಾಗ ಹೇಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಒಂದು ಕ್ರೆಡಿಟ್ ಆಗುತ್ತೋ ಸೇಮ್ ಹಾಗೇನೆ ಈಗ ಜನರು ಒಡವೆ ಆಭರಣ ಬಿಡಿ, ಅದು ಬೇರೆ ಕ್ಯಾಟಗರಿ. ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಗೋಲ್ಡ್ ಕಾಯಿನು, ಗೋಲ್ಡ್ ಬಾರು ಅವುಗಳನ್ನೆಲ್ಲ ಫಿಸಿಕಲಿ ಖರೀದಿ ಮಾಡೋದ್ರ ಬದಲು ವಿದೇಶದಿಂದ ಆಮದಾಗಿ ಬರೋ ಹೊಸ ಚಿನ್ನದ ಕಾಯಿನ್ಗಳನ್ನ ಕೊಳ್ಳೋದ್ರ ಬದಲು ಡಿಮ್ಯಾಟ್ ಅಕೌಂಟ್ ಮೂಲಕ ಈಗ ಭಾರತದಲ್ಲಿ ಆಲ್ರೆಡಿ ಇರೋ ಅದೇ EGR ನಲ್ಲಿ ಬೇಕಾದಷ್ಟು ದುಡ್ಡು ಕೊಟ್ಟು ಚಿನ್ನವನ್ನ ಕೊಂಡುಕೊಳ್ಳಬಹುದು. ಇದು 100 ಗ್ರಾಮ್, 10 ಗ್ರಾಮ್, 1 ಗ್ರಾಮ್, ಯಾಕೆ 1 ಗ್ರಾಮ್ ಬಿಡಿ, 1 ಗ್ರಾಮ್ನ 10ನೇ ಭಾಗದಷ್ಟು ಬೇಕಾದ್ರೂ ತಗೋಬಹುದು. 100 ಮಿಲಿಗ್ರಾಮ್ ಬೇಕಾದ್ರೂ ಕೂಡ ಸಿಗುತ್ತೆ. ನಂತರ ಈ EGR NSE ಅಥವಾ BSE ನಲ್ಲಿ ಲಿಸ್ಟ್ ಆಗುತ್ತೆ. ಅದಕ್ಕೆ ಲೈವ್ ಮಾರ್ಕೆಟ್ ಪ್ರೈಸ್ ಇರುತ್ತೆ. ಮಾರ್ಕೆಟ್ ನಲ್ಲಿ ಚಿನ್ನದ ರೇಟ್ ಏರಿಳಿತ ಆದ ಹಾಗೆ ನಿಮ್ಮ EGR ಬೆಲೆ ಕೂಡ ಚೇಂಜ್ ಆಗ್ತಿರುತ್ತೆ. ಎಷ್ಟು ಟೈಮ್ ಬೇಕಾದ್ರೂ ನಿಮ್ಮ ಅಕೌಂಟ್ ನಲ್ಲೇ ಇಡಬಹುದು. ಹಾಗೆ ಮನಸ್ಸಿಗೆ ಬಂದಾಗ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಸೇಲ್ ಕೂಡ ಮಾಡಬಹುದು. ಆ ಜ್ಯುವೆಲರ್ಸ್ ಅಥವಾ ಟ್ರಸ್ಟ್ ಗಳ ಬಳಿ ಡೆಡ್ ಅಸೆಟ್ ಆಗಿದ್ದ ಗಟ್ಟಿ ಚಿನ್ನ ಇಲ್ಲಿ ಏನಾಗುತ್ತೆ, ಡಿಮ್ಯಾಟ್ ರೂಪದಲ್ಲಿ ಡಿಮ್ಯಾಟ್ ಅಕೌಂಟಿಗೆ ಸೇರುತ್ತೆ ಚಿನ್ನ. ಆಮೇಲೆ ಜನ ಅಗತ್ಯ ಇದ್ದಾಗ ಅದನ್ನ ಕೊಳ್ಳೋದು ಮಾರೋದೆಲ್ಲ ಮಾಡ್ತಾ ಇರ್ತಾರೆ. ಬೈಯರ್ಸ್ ಸೆಲ್ಲರ್ಸ್ ಅಲ್ಲಿಗೆ ಬಂದು ಅಲ್ಲಿ ಖರೀದಿ ಮತ್ತು ಸೇಲ್ ಮಾಡೋದನ್ನ ಮಾಡ್ತಾ ಇರ್ತಾರೆ. ಇದರ ಪರಿಣಾಮ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ದೊಡ್ಡ ಪ್ರಮಾಣದಲ್ಲಿ ಅಂಗಡಿಗೆ ಹೋಗಿ ಫಿಸಿಕಲ್ ಗೋಲ್ಡ್ ತಗೊಳ್ಳೋರ ಪ್ರಮಾಣ ಕಮ್ಮಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಅಷ್ಟೇ. ಮನೆಗೆ ಬರುತ್ತೆ ಫಿಸಿಕಲ್ ಚಿನ್ನ, ಡಿಜಿಟಲ್ ಟು ಫಿಸಿಕಲ್ ಕನ್ವರ್ಷನ್. ಈಗ ನಿಮ್ಗೊಂದು ಪ್ರಶ್ನೆ ಕಾಡುತ್ತೆ, ಇದು ಬರೀ ಡಿಜಿಟಲ್ ನಂಬರ್ಸ್ ಅಲ್ವಾ? ನಮಗೆ ಫ್ಯೂಚರ್ ನಲ್ಲಿ ಒಡವೆ ಮಾಡಿಸೋಕೆ ನಿಜವಾದ ಚಿನ್ನ ಬೇಕು ಅಂತ ಹೇಳಿದ್ರೆ, ಫಿಸಿಕಲ್ ಗೋಲ್ಡ್ ಬೇಕು ಅಂದ್ರೆ ಏನ್ ಮಾಡೋದು? ಇಲ್ಲೇ ಇರೋದು ಈ EGR ನ ಮ್ಯಾಜಿಕ್. ಈ EGR ಅನ್ನ ಫಿಸಿಕಲ್ ಗೋಲ್ಡ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ನಿಮ್ಮ ಡೆಪಾಸಿಟರಿಗೆ ಅಂದ್ರೆ NSDL ಅಥವಾ CDSL ಗೆ ಒಂದು ವಿಡ್ರಾವಲ್ ರಿಕ್ವೆಸ್ಟ್ ಅನ್ನ ಕೊಟ್ರೆ ಆಯ್ತು. ಆ ರಿಕ್ವೆಸ್ಟ್ ನ ಡೆಪಾಸಿಟರಿ ಅವರು ನೇರವಾಗಿ ವಾಲ್ಟ್ ಮ್ಯಾನೇಜರ್ ಗೆ ಸೆಂಡ್ ಮಾಡ್ತಾರೆ. ಆಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿದ್ದ EGR ಕ್ಯಾನ್ಸಲ್ ಆಗುತ್ತೆ. ನಂತರ ವಾಲ್ಟ್ ಮ್ಯಾನೇಜರ್ ಅಷ್ಟೇ ತೂಕದ ಪಕ್ಕಾ ಬಿಲ್ ಇರೋ EGR ಅನ್ನ ಫಿಸಿಕಲ್ ಗೋಲ್ಡ್ ಗೆ ಕನ್ವರ್ಟ್ ಮಾಡಿ ನೀವಿರೋ ಜಾಗಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಮಾಡಿಸ್ತಾರೆ ಫಿಸಿಕಲ್ ಚಿನ್ನವನ್ನ. ಡಿಜಿಟಲ್ ಗೋಲ್ಡ್, SGP, ETF, EGR ಇದರಲ್ಲಿ ಯಾವುದು ಬೆಸ್ಟ್? ಮೊದಲನೇದಾಗಿ ರೆಗ್ಯುಲೇಷನ್ ಬಗ್ಗೆ ಹೇಳೋದಾದರೆ EGR ಮತ್ತು ಗೋಲ್ಡ್ ETF ಎರಡನ್ನೂ ಸೆಬಿ ನಿಯಂತ್ರಣ ಮಾಡುತ್ತೆ. SGPಯನ್ನು RBI ರೆಗ್ಯುಲೇಟ್ ಮಾಡುತ್ತೆ, ಸಾವರಿನ್ ಗೋಲ್ಡ್ ಬಾಂಡನ್ನು. ಆದರೆ ಆ್ಯಪ್ಗಳಲ್ಲಿ ಬರೋ ಅಲ್ಲಿ ಇಲ್ಲಿ ಆ್ಯಪ್ಗಳಲ್ಲಿ ಬರೋ ಆಪೆ ಈಪೆ ಆ್ಯಪ್ಗಳಲ್ಲಿ ಬರೋ ಡಿಜಿಟಲ್ ಗೋಲ್ಡ್ಗೆ ಸೆಬಿ ಅಥವಾ RBI ನಿಯಂತ್ರಣ ಮಾಡಲ್ಲ. ನಿಜವಾಗ್ಲೂ ಅವ್ರು ನಿಮಗೆ ಅಷ್ಟು ಗ್ರಾಮ್ ಎಷ್ಟು ಗ್ರಾಮ್ ಅಂತ ನಿಮ್ಮ ಆ್ಯಪಲ್ಲಿ ನಂಬರ್ಸ್ ತೋರಿಸ್ತಾರಲ್ಲ, ಅದಕ್ಕೆ ಕರೆಕ್ಟಾಗಿ ಗೋಲ್ಡನ್ನು ಇಟ್ಟಿದ್ದಾರಾ, ವಾಲ್ಟಲ್ಲಿ ಮೇಂಟೈನ್ ಮಾಡ್ತಿದ್ದಾರಾ, ಆ ಸ್ಟಾಕ್ನ RBI ಆಗಲಿ ಸೆಬಿ ಆಗಲಿ ಚೆಕ್ ಮಾಡಲ್ಲ. ಡಿಜಿಟಲ್ ಗೋಲ್ಡನ್ನ ಅದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಚಾರ್ಜಸ್ ವಿಚಾರಕ್ಕೆ ಬಂದರೂ ಡಿಜಿಟಲ್ ಗೋಲ್ಡ್ನಲ್ಲಿ ತುಂಬ ಹಿಡನ್ ಚಾರ್ಜಸ್ ಇರುತ್ತೆ. ಆದರೆ EGR ಮತ್ತು ಗೋಲ್ಡ್ ETF ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ. ಅದೇ ಸಾವರಿನ್ ಗೋಲ್ಡ್ ಬಾಂಡ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಆದರೆ ಏನು ಮಾಡೋದು, ಗೌರ್ಮೆಂಟ್ ಇತ್ತೀಚೆಗೆ ಹೊಸ SGBಗಳನ್ನು ಕೊಡ್ತಾ ಇಲ್ಲ, ಹಳೆ SGBಗಳು ಟ್ರೇಡ್ ಆಗ್ತಿದ್ದಾವೆ ಅಷ್ಟೇ. ಇನ್ನು ಬಡ್ಡಿ ವಿಚಾರಕ್ಕೆ ಬಂದರೆ EGR, ಡಿಜಿಟಲ್ ಗೋಲ್ಡ್ ಮತ್ತು ಗೋಲ್ಡ್ ETF ಯಾವುದೇ ಫಿಕ್ಸೆಡ್ ಬಡ್ಡಿ ಬರಲ್ಲ. ಅದು ಗೋಲ್ಡ್ ಪ್ರೈಸನ್ನು ರಿಪ್ಲಿಕೇಟ್ ಮಾಡ್ತಾ ಇರ್ತವೆ. ಆದರೆ SGBನಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಗೋಲ್ಡ್ ಪ್ರೈಸನ್ನು ಅದು ರಿಪ್ಲಿಕೇಟ್ ಮಾಡೋದರ ಜೊತೆಗೆ ಅದರ ಮೇಲ್ಗಡೆ ಎಕ್ಸ್ಟ್ರಾ ವರ್ಷಕ್ಕೆ 2.5% ಎಕ್ಸ್ಟ್ರಾ ಫಿಕ್ಸೆಡ್ ಇಂಟ್ರೆಸ್ಟನ್ನು ಗೌರ್ಮೆಂಟ್ ಕೊಡ್ತಾ ಇರ್ತದೆ ಲಾಂಚ್ ಮಾಡಿದಾಗ. ಟ್ಯಾಕ್ಸ್ ಲೆಕ್ಕಾಚಾರ ಹೇಗೆ?
ಎಸ್ ಸ್ನೇಹಿತರೆ, ಒಂದಷ್ಟು ಸವಾಲುಗಳು ಕೂಡ ಇದೆ. ಸದ್ಯಕ್ಕೆ EGR ಲಿಕ್ವಿಡಿಟಿ ತುಂಬ ಲೋ ಇದೆ. ಆದರೆ ಇನ್ನು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಕೊಳ್ಳೋರು ಮಾರೋರ ಸಂಖ್ಯೆ ಕಮ್ಮಿ ಇದೆ. ವ್ಯವಸ್ಥೆ ಹೊಸ್ತು, ಜನರಿಗೆ ಇದ್ರ ಮೇಲೆ ನಂಬಿಕೆ ಇನ್ನಷ್ಟೇ ಮೂಡಬೇಕು. ಸ್ವಲ್ಪ ಟೈಮ್ ಬೇಕಾಗುತ್ತೆ. ದೊಡ್ಡ ದೊಡ್ಡ ಹೂಡಿಕೆದಾರರು ಮತ್ತು ಸಂಸ್ಥೆಗಳು ಮುಂದೆ ಬಂದು ಚುರುಕಾಗಿ ವಹಿವಾಟು ನಡೆಸಿದಾಗ, ಟ್ರೇಡಿಂಗ್ ಆ್ಯಪ್ಸಲ್ಲಿ ಬ್ರೋಕರ್ಸ್ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಾಗ ತುಂಬ ಜನ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಇನ್ನು ಟ್ಯಾಕ್ಸ್ ಸಮಸ್ಯೆ. EGR ಖರೀದಿ ಮತ್ತು ಮಾರಾಟಕ್ಕೆ ಯಾವುದೇ ಸಪ್ರೇಟ್ ಟ್ಯಾಕ್ಸ್ ಇಲ್ಲ. ರೆಗ್ಯುಲರ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮಾತ್ರ ಇರುತ್ತೆ. ಆದರೆ ನಿಮ್ಮ EGRನ್ನು ಫಿಸಿಕಲ್ ಗೋಲ್ಡ್ಗೆ ಬದಲಾಯಿಸಬೇಕಾದ್ರೆ 3% GST ಪೇ ಮಾಡಲೇಬೇಕು. ಅಲ್ಲದೆ ನೀವು ಭೌತಿಕ ಚಿನ್ನವಾಗಿ ಕನ್ವರ್ಟ್ ಮಾಡೋ ಪ್ರಕ್ರಿಯೆಗೆ ತುಂಬಾ ಟೈಮ್ ಬೇಕು. ಇವು ಸದ್ಯಕ್ಕೆ EGR ಮುಂದಿರೋ ಸವಾಲುಗಳು. ಸೊ ಫ್ರೆಂಡ್ಸ್, ಇದಾಗಿತ್ತು EGR ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ 50ಕ್ಕೂ ಅಧಿಕ ಕಂಪನಿಗಳ ಪ್ಲಾನ್ಸನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ತುಂಬ ರಾಕೆಟ್ ವೇಗದಲ್ಲಿ ಜಾಸ್ತಿ ಆಗುತ್ತೆ. ಎಷ್ಟು ಬೇಗ ಮಾಡಿಸ್ತೀವಿ ಅಷ್ಟು ಒಳ್ಳೆಯದು. ಯಾರಿನ್ನೂ ಮಾಡಿಸಿಲ್ಲ ಅವ್ರು ಚೆಕ್ ಮಾಡ್ಬೋದು, ಆಸಕ್ತಿ ಇದ್ದರೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.